ಹಲೋ ಹಾಲ್, ಅವರ್ ಯು? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಇದು ನನ್ನ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಐ ಮೀನ್ ನೈಟ್ ಈವ್ನಿಂಗ್ ರೋಟೀನ್. ಟೈಮ್ ಅರೌಂಡ್ 6:15 ಆಗಿದೆ. ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕಂತ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ. ಈಗ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಬೀಟ್ರೂಟು, ಕ್ಯಾರೆಟು ಮತ್ತು ಆರೆಂಜ್ ಎತ್ಕೊಂಡಿದ್ದೇನೆ, ಮತ್ತು ಜಿಂಜರ್ ಎತ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಮಿಂಟ್ ಲೀವ್ಸು ಆ್ಯಂಡ್ ವಾಟರ್ ಮೆಲನ್. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಸ್ಟೈನ್ ಮಾಡ್ಕೊಳ್ಬೇಕು. ಆ್ಯಂಡ್ ಫೈಬರ್ ಹಂಗೆ ತಿನ್ನಬೇಕು ಅಂತಿರೋ ಹಾಗೆ ತಿನ್ಬೋದು, ಸ್ಟೈನ್ ಮಾಡ್ಕೊಳೋದು ತಿನ್ಬೋದು. ನಾನು ಸ್ಟೈನ್ ಮಾಡ್ಕೊಂಡಿದ್ದೇನೆ. ಸ್ಟೈನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತಾ ಇದ್ದೀನಿ ನಾನು ಫ್ರೀಸರಲ್ಲಿ. ಇದು ಬಂದು ಜಿಂಜರ್. ಈ ಡಿಟಾಕ್ಸ್ ಡ್ರಿಂಕ್ ತುಂಬಾ ಒಳ್ಳೆಯದು ಸ್ಕಿನ್ಗೆ ಮತ್ತು ಬಾಡಿ ಎನರ್ಜಿಗೆ ಎಲ್ಲ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್, ಬೀಟ್ರೂಟ್ ಆಗಿರೋದ್ರಿಂದ ಕ್ಯಾರೆಟು ಆ್ಯಂಟಿ ಆಕ್ಸಿಡೆಂಟ್ಸು ಒಳ್ಳೆ ವಿಟಮಿನ್ ಸಿ ಕೊಡುತ್ತೆ. ಆ್ಯಂಡ್ ಬೀಟ್ರೂಟ್ ಅಂತೂ ಸ್ಕಿನ್ಗೆ ಒಳ್ಳೆಯದು, ಆ್ಯಂಡ್ ಇವನ್ ಕಿಡ್ನಿಗೆ ಸಹ ಒಳ್ಳೆಯದು. ಇಲ್ಲಿ ಪ್ರಿಕಾಷನ್ಸ್ ತೊಗೋಬೇಕಿದೆ. ಕಿಡ್ನಿ ಸ್ಟೋನ್ ಇರೋರು ಮತ್ತು ಡೈಜೆಷನ್ ಇಶ್ಯೂಸ್ ಇರೋರು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಡೈಲಿ ಕನ್ಸಂಪ್ಷನ್ನ ಬೀಟ್ರೂಟ್ಗೆ. ಆ್ಯಂಡ್ ಜಿಂಜರು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಲೆಮನ್ ಬಂದ್ಬಿಟ್ಟು ನಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇದ್ದರೆ ಡೈಜೆಷನ್ಗೆ, ಬ್ಲೋಟಿಂಗು, ಹೈಡ್ರೇಷನ್ಗೆ, ಡಿಟಾಕ್ಸ್ಗೆ ಹೆಲ್ಪ್ ಆಗುತ್ತೆ. ಸಿಟ್ರಸ್ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ವಾಟರ್ ಮೆಲನ್ನು ಆ್ಯಡ್ ಮಾಡಿದ್ದೇನೆ, ಅದು ಹೈಡ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಲೈಟಾಗಿ ಒಂದು ಕಾಫಿ ತೊಗೊಂಡು. ಆ್ಯಂಡ್ ಯಾವುದೇ ಡ್ರಿಂಕ್ ಕನ್ಸ್ಯೂಮ್ ಮಾಡಬೇಕಾದ್ರೆ, ನೀವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಮ್ಮ ಬಾಡಿನಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ, ಕನ್ಸ್ಯೂಮ್ ಮಾಡಾದ್ಮೇಲೆ ಏನೇನು ಚೇಂಜಸ್ ಆಗ್ತಾಯಿದೆ ನಿಮ್ಮ ಬಾಡಿಯಲ್ಲಿ ಅಂತ. ಸೊ ನಿಮ್ಗೆ ಏನೇನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾಯಿದ್ರೆ ಜಸ್ಟ್ ಸ್ಟಾಪ್ ಮಾಡಿ. ಜಸ್ಟ್ ಆ ಡಿಸ್ಕ್ಲೈಮರ್ ಅಷ್ಟೇ. ಯಾವುದೇ ಡಿಟಾಕ್ಸ್ ಡ್ರಿಂಕ್ ಆಗಲಿ ಮ್ಯಾಕ್ಸಿಮಮ್ ಎಂಟಿ ಸ್ಟಮಕಲ್ಲಿ ತಗೊಂಡ್ರೇ ಅದರ ಬೆನಿಫಿಟ್ ಇಂಪ್ಯಾಕ್ಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಎಂಟಿ ಸ್ಟಮಕಲ್ಲಿ ತಗೋಬೇಕಾಗತ್ತೆ. ಆ್ಯಂಡ್ ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ಈ ಡ್ರಿಂಕು. ಸೊ ನಮ್ಮ ಬಾಡಿಗೆ ಬೇಕಾದಷ್ಟು ಹೈಡ್ರೇಷನ್ ಸಿಗುತ್ತೆ. ಬಟ್ ವಾಟರ್ ಕನ್ಸಂಪ್ಷನ್ನು ಇರಲೇಬೇಕಾಗುತ್ತೆ, ನಾರ್ಮಲ್ ವಾಟರ್ ಕನ್ಸಂಪ್ಷನ್. ಮತ್ತೆ ಹೇಳ್ತಾ ಇದ್ದೇನೆ, ಫಸ್ಟು 1 or 2 days ತಗೊಂಡಾದ್ಮೇಲೆ ನಿಮ್ಮ ಬಾಡಿನ ಅಬ್ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ಏನೇನು ಹಿಂಗೆ ಡಿಸ್ಕಂಫರ್ಟ್ಸ್ ಇದ್ದರೆ ಅವಾಯ್ಡ್ ಮಾಡಿ. ಆ್ಯಂಡ್ ಯಾವುದೇ ಇಂಪ್ಯಾಕ್ಟ್ ಗೊತ್ತಾಗಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಪ್ರತಿದಿನ ಕುಡಿತಾ ಇದ್ದರೆ ಇಂಪ್ಯಾಕ್ಟ್ ಖಂಡಿತ ಗೊತ್ತಾಗುತ್ತೆ. ನಾನು ಈ ಡ್ರಿಂಕ್ನ ಪ್ರಿಫರ್ ಮಾಡ್ತಾ ಇರೋ ಕಾರಣ ಏನಂದರೆ, ನನಗೆ ತುಂಬಾ ಆ್ಯಕ್ನಿ ಇದೆ ಆ್ಯಂಡ್ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಡ್ರಿಂಕ್ನ ಟ್ರೈ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ಏನು ಅಂತ ನಾನು ತಿಳಿಸ್ಕೊಡ್ತೇನೆ ಫ್ಯೂಚರ್ ಬ್ಲಾಗ್ಸಲ್ಲಿ. ಆ್ಯಂಡ್ ಇದು ನನ್ನ ನೈಟ್ ರೋಟೀನ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲಕ್ಕಿಂತ ಮುಗೀತು. ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಆದಮೇಲೆ ಇಟ್ಸ್ ಡನ್. ಕಿಚನ್ನ ಕ್ಲೀನ್ ಮಾಡ್ತೇನೆ ನಾನು. ನೈಟ್ ಎಲ್ಲ ವೆಸಲ್ಸು ಕ್ಲೀನ್ ಮಾಡಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡೋ ಅಷ್ಟೊಳಗಡೆ ಆಲ್ಮೋಸ್ಟ್ 1 hour ಆಗುತ್ತೆ. ನಿಮ್ಗೆ ಯಾರಿಗಾದರೂ ಸೇಮ್ ಟೈಮಿಂಗ್ ಹಿಡಿಯುತ್ತೆ, ಅದನ್ನ ಕಡಿಮೆ ಹಿಡಿಯುತ್ತೆ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎನಿ ಅದರ್ ಸಜೆಷನ್ಸ್ ಏನಾದರೂ ಇದ್ದರೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು
ನಂದು ಸ್ಕಿನ್ ಕೇರ್ ಇರುತ್ತೆ. ಜಸ್ಟ್ ಸ್ಕಿನ್ ಕೇರ್ ಅಂದರೆ ಜಸ್ಟ್ ಫೇಸ್ ವಾಶ್ ಮಾಡ್ಕೊತಾನೆ, ಮಾಯ್ಶ್ಚರೈಸರ್ ಹಾಕ್ಕೊತಾನೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಜರ್ನಿ ಟು ಡೂ ಲಿಸ್ಟ್ ಮಾಡ್ಕೊತಾನೆ. ಆ್ಯಂಡ್ ಒಂದು ಸ್ವಲ್ಪ ಬಿಟ್ಟು ವಾಟರ್ ಬಾಟಲ್ ಫಿಲ್ ಮಾಡಿ ಇಟ್ಟು ದಟ್ಸ್ ಇಟ್ ಫಾರ್ ದ ಕಿಚನ್. ನೆಕ್ಸ್ಟ್ ಮಾರ್ನಿಂಗ್ಗೆ ಬರೋದು ನನ್ನ ಕಿಚನ್ಗೆ. ಆ್ಯಂಡ್ ಎಲ್ಲ ಕ್ಲೀನ್ ಆದಮೇಲೆ ಕಿಚನ್ನ ನೋಡೋದೇ ಒಂದು ಖುಷಿಯಾಗಿರುತ್ತೆ. ಇದೆಷ್ಟು ಜನಕ್ಕೆ ಫೀಲ್ ಆಗುತ್ತೆ ಲೈಕ್ ಮೀನು. ಆ್ಯಂಡ್ ನಾನು ಜಸ್ಟ್ ಮಾಯ್ಶ್ಚರೈಸರ್ ಹಚ್ಕೊತಾನೆ ಕ್ಲೀನ್ಸ್ ಮಾಡಿಕೊಂಡು. ಆ್ಯಂಡ್ ನೈಟ್ ಟೈಮ್ ಡಬಲ್ ಕ್ಲೀನ್ಸಿಂಗ್ ಇಸ್ ಮಸ್ಟ್ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡ್ತಾ ಇದ್ದೇನೆ ಇದನ್ನು. ಆ್ಯಂಡ್ ಇದಾದಮೇಲೆ ಟು ಡೂ ಲಿಸ್ಟ್ನ ಚೆಕ್ ಮಾಡ್ತೇನೆ ಯಾವ ಕೆಲಸ ಮುಗ್ದಿದೆ ಅಂತ. ನೆಕ್ಸ್ಟ್ ಜನರಲ್ನ ಫಾಲೋ ಮಾಡ್ತೇನೆ. ಒಂದು ಸ್ವಲ್ಪ ಜಸ್ಟ್ ಡೈಲಿ ಟಿಕ್ ಮಾಡ್ಕೊತಾ ಇರ್ತೇನೆ ಯಾವುದು ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ನನಗೆ ಆಲ್ಮೋಸ್ಟ್ 1 ಮಂತಿಂದ ಮಾಡ್ತಾಯಿದ್ದೇನೆ. ಇದು ಡೇ ಟು ಡೇ ಇನ್ಕ್ರೀಸ್, ಕೌಂಟ್ ಆಫ್ ಥಿಂಗ್ಸ್ ನಾನು ಮಾಡ್ತಾ ಇರೋದು ಇನ್ಕ್ರೀಸ್ ಕಾಣ್ತಾ ಇದೆ. ಐ ಫೀಲ್ ಹ್ಯಾಪಿ ಡೇ ಬೈ ಡೇ ಇನ್ಕ್ರೀಸ್ ನೋಡ್ತಾ ಇದ್ದರೆ. ನಾನು ಸಮಥಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತೆ. ಆ್ಯಂಡ್ ಇದಾಗಿರುತ್ತೆ ಈ ನನ್ನ ನೈಟ್ ರೂಟೀನ್. ಇಷ್ಟ ಆಗಿದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಲೈಕ್ ದ ವಿಡಿಯೋ. ಯಾವುದೋ ಒಂದು ಸಣ್ಣ ಪುಟ್ಟ ಟಾಪಿಕ್ಕು ಇಲ್ಲ ಕ್ಲಿಪ್ ಇಷ್ಟ ಆದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ ಈ ವಿಡಿಯೋಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆ್ಯಂಡ್ ಶಾರ್ಟ್ಸಲ್ಲಿ ಸಿಗ್ತೀನಿ. ಬಾಯ್.